ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ನಾನು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್, ಶಾಂತಿನಗರ್, ಮೈಸೂರಿಂದ. ನಾನು ಅಲ್ಹಮ್ದುಲಿಲ್ಲಾ ಇವತ್ತಿಂದು ವಿಡಿಯೋ ನಮ್ಮ ಆನರಬಲ್ ಡೆಪ್ಟಿ ಕಮಿಷನರ್ ಆಫ್ ಮೈಸೂರು ಡಿಸ್ಟಿಕ್ ಆ್ಯಂಡ್ ದಿ ಕಮಿಷನರ್ ಮೈಸೂರು ಸಿಟಿ ಕಾರ್ಪೊರೇಷನ್, ದಿ ಕಮಿಷನರ್ ಆಫ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಮೈಸೂರು ಆ್ಯಂಡ್ ದಿ ಕಮಿಷನರ್ ಆಫ್ ಸಿಟಿ ಪೊಲೀಸ್. ನಾಲ್ಕು ಜನಕ್ಕೂ ಒಂದು ಮನವಿ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಈ ಅಜೀಜ್ ಸೆಟ್ ಡಬಲ್ ರೋಡ್ ಬಗ್ಗೆ ನಾನು ಎರಡು ಮಾತು ಹೇಳಿ ಮನವಿ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಈ ಒಂದು ಕಮಿಟಿ ರಚನೆ ಆಗಿರೋದು ಡೆವಲಪ್ಮೆಂಟ್ ಬಗ್ಗೆ ಒಂದು ಕಮಿಟಿ ರಚನೆ ಆಗೈತೆ ಅಂತ ಗೊತ್ತಾಯಿತು. ಅದ್ರಲ್ಲಿ ಪೊಲೀಸ್ ಕಮಿಷನರ್ ಬಿಟ್ಟು ಇವ್ರು 3 ಜನನೂ ಇದ್ದಾರೆ ಅಂತ ಗೊತ್ತಾಯಿತು. ಅವರ ಹಾನರಬಲ್ ಡೆಪ್ಟಿ ಕಮಿಷನರ್, ಮೈಸೂರು ಸಿಟಿ ಕಾರ್ಪೊರೇಷನ್ ಕಮಿಷನರ್, ಮೂಡಾ ಕಮಿಷನರ್ ಆ್ಯಂಡ್ ದೇರ್ ರಿಮೈನಿಂಗ್ ಸ್ಟಾಫ್ ಆ್ಯಂಡ್ ಆಲ್ಸೋ ಚೆಸ್ಕಾಮ್ ಅಫಿಷಿಯಲ್ಸು ಇದ್ದಾರೆ ಅಂತ ಗೊತ್ತಾಯಿತು. ಪ್ಲೀಸ್ ಇವಾಗ ಏನಿದೆ ಅಂತ ಹೇಳಿದ್ರೆ, ನಮ್ಮ ಅಜೀಜ್ ಸೆಟ್ ಡಬಲ್ ರೋಡ್ ಬಗ್ಗೆ ನಾನು ಹೇಳೋಕ್ಕೆ 1-2 ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಮನವಿನೂ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಿಮ್ಮೆಲ್ಲರಿಗೂ ಎಲ್ಲ ನಾನು ಬರೆದಿದ್ದೀನಿ ಏನೇನು ಬರಿಬೇಕು ಅಂತ. ವಾಪಸ್ಸು ವಿಡಿಯೋ ಮೇಲೆ ಬಂದೀನಿ. ಮೊನ್ನೆ ಹೇಳ್ದಂಗೆ ನಾನು ನಮ್ಮ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ನಾನು ಹೇಳಿದೆ, ನಮ್ಮ ಜನಕ್ಕೆ ಸ್ವಲ್ಪ ಅರ್ಥ ಆಗಿಬಿಡಲಿ ಅಂತ. ಇವಾಗ ನಾನು ಕೇಳ್ಕೊಳ್ತಿರೋದು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್, ಪ್ಲೀಸ್ ಅದರಿಂದ ನಾನು ಸ್ವಲ್ಪ ಕನ್ನಡದಲ್ಲಿ ಟ್ರೈ ಮಾಡ್ತಾ ಇಲ್ಲ, ಎಲ್ಲ ನನಗೆ ಹೆಂಗೆ ಗೊತ್ತಾಗ್ತದೆ ಹೇಳ್ತೀನಿ. ಪ್ಲೀಸ್ ಅಕಸ್ಮಾತ್ ಒಂದು ಹೇಳೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಐ ಆಮ್ ವೆರಿ ಮಚ್ ವೀಕ್ ಇನ್ ಕನ್ನಡ. ಪ್ಲೀಸ್ ಸರ್, ಐ ಫೀಲ್ ಸಾರಿ ಅಬೌಟ್ ಇಟ್. ಹೇಳ್ತಾ ನಾನು ಸರಿಪಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಪ್ಲೀಸ್ ಸರ್, ಇಲ್ಲಿ ಏನಿದೆ ಅಂತ ಹೇಳಿದ್ರೆ, 2007ಇಂದ ನಮ್ಮ ಅಜೀಜ್ ಸೆಟ್ ಡಬಲ್ ರೋಡ್ ಇಶ್ಯೂ, ವೈಡ್ನಿಂಗ್ ಇಶ್ಯೂ ಪ್ರಾಬ್ಲಮ್ ನಡೀತಾ ಇದೆ. ಇದು ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೂ ಎಲ್ಲರಿಗೂ ಗೊತ್ತಿದೆ. ಇವಾಗ ಹೇಳಕ್ಕೆ ನಾನು ಹೇಳಬೇಕು ಅಂತ ಹೇಳ್ತಿರೋದು ಅಷ್ಟೇ. ರಿಮೈಂಡರ್ ಮಾಡ್ತಾ ಇರೋದು, ನೀವು ಯಾವಾಗ MCC ಕಮಿಷನರ್ ಆಗಿದ್ರಿ ಆವಾಗ್ಲೂ ಈ ಇಶ್ಯೂ ಏನೋ ಬಂದಿತ್ತು. ಇದು ಆವಾಗ ಯು ಆರ್ ವೆರಿ ಮಚ್ ಸಪೋರ್ಟಿವ್ ಫಾರ್ ಅಸ್. ನಾಟ್ ಯು ಡಿಡ್ ನಾಟ್ ಡೂ ಎ ಫೇವರ್, ಬಟ್ ಅಕಾರ್ಡಿಂಗ್ ಟು ದಿ ಡಾಕ್ಯುಮೆಂಟೇಶನ್ ನೀವು ಅದು ಸಪೋರ್ಟ್ ಮಾಡಿದ್ರಿ, ಅದು ನಮಗೂ ಗೊತ್ತಿದೆ ಅಲ್ಹಮ್ದುಲಿಲ್ಲಾ. ಈ ಸರಿನೂ ನಾವು ಅದೇ ಕೇಳ್ಕೊಳ್ತಿರೋದು ನಿಮಗೆ. ಈ ಸಮಸ್ಯೆಯನ್ನು 2007ಇಂದ ಇದೆ ಸರ್. ಇಂಪ್ರೂವ್ಮೆಂಟ್ಸ್ ಆಫ್ ರೋಡ್ಗೆ ಅಂತ ಇವರು ಕ್ರೋರ್ಸ್ ಆಫ್ ರುಪೀಸ್ ತಗೊಂಡು ಬರ್ತಾರೆ. ಕ್ರೋರ್ಸ್ ಮೀನ್ಸ್ ಕ್ರೋರ್ಸ್. ಸುಮಾರು ಇವಾಗ ಒಂದು 15 ವರ್ಷದಿಂದ 30-35 ಕೋಟಿ ರಿಲೀಸ್ ಆಗೈತೆ. ಸ್ಟೇಟ್ ಆಫ್ ದಿ ಕಂಡೀಷನ್ ಆಫ್ ದಿ ವರ್ಕ್ ಸ್ವಲ್ಪ ನೀವೇ ನಿಮ್ಮ ಕಡೆಯಿಂದ ಯಾರಿಗಾನ ಆಫೀಸರ್ಸ್ ಕಳಿಸಿ ಇನ್ಸ್ಪೆಕ್ಷನ್ ಮಾಡಿಸಿ ಸರ್. ನಾನು ಬೇಕಾದ್ರೆ ಎಲ್ಲ ತೋರಿಸ್ಕೊಡ್ತೀನಿ. ಇಲ್ಲಾಂದರೆ ನಮಗೆ ಕೇಳ್ದಂಗೆ ಎಲ್ಲ ಮಾಡ್ಕೊಂಡು ಹೋಗಲಿ. ಏನು ಸ್ಟೇಟ್ ಕಂಡೀಷನ್ನಲ್ಲಿ ಇದೆ ನೋಡಲಿ. ಇಂಪ್ರೂವ್ಮೆಂಟ್ಸ್ ಆಫ್ ರೋಡ್ನಲ್ಲಿ ಇವ್ರ ಮ್ಯಾಪ್ನಲ್ಲಿ ತೋರಿಸೋದೆ ಮೋರಿಗಳು. ಯು ಜಿ ಡಿ ಡ್ರೈನ್ ತೋರಿಸ್ತಾರೆ, ಟಾರ್ ತೋರಿಸ್ತಾರೆ. ಟಾರ್ ಸ್ವಲ್ಪ ಹೆಚ್ಚು ಕಡಿಮೆ 80%, 70 to 80% ಮಾಡವ್ರೆ. ಒಂದು 20-30% ಅದು ಉಳ್ದೈತೆ. UGD ಸುಮಾರು ಒಂದು 20-30% ಮಾಡವ್ರೆ, ಎಲ್ಲ ಉಳ್ದೈತೆ. ನಮ್ಮ ಕನ್ಸರ್ನ್ಸ್ ಇರೋದೇ ಈ 30-35 ಕೋಟಿ ಎಲ್ಲಿ ಹೋಯ್ತು ಅಂತ. ಸ್ವಲ್ಪ ಪ್ಲೀಸ್ ಸರ್, ಇದು ಎಲ್ಲ ಸ್ವಲ್ಪ ಸೀರಿಯಸ್ ಆಗಿ ನೋಡಿ ಸರ್. ಹೆಂಗೆ ಯಾರು ಇದು ಏನ್ ರೀತಿಯಿಂದ ಈ ದುಡ್ಡನ್ನು ರಿಲೀಸ್ ಮಾಡಿ ಅನ್ಫಿನಿಶ್ಡ್ ವರ್ಕ್ಗೆ ರಿಲೀಸ್ ಮಾಡವ್ರೆ, ಅದು ಸ್ವಲ್ಪ ಪ್ಲೀಸ್ ಇದು ನೋಡಿ ಸರ್. ಇದು ನಮ್ಮ ಕನ್ಸರ್ನ್ಸೇ ಇರೋದು ಅಷ್ಟೇ. ಅದಾದ್ಮೇಲೆ ನಾವು ಫೈಟ್ ಮಾಡ್ತಾ ಇದ್ದಿದ್ದು, ಫೈಟ್ ಅಂದ್ರೆ ಕ್ವಶನ್ಸ್ ಕೇಳ್ತಾ ಇದ್ದಿದ್ದೆ ಟ್ರಾನ್ಸ್ಪರೆನ್ಸಿಗೋಸ್ಕರ. ಏಕಾಏಕಿ 2017ನಲ್ಲಿ ಗೆಜೆಟ್ ಆಗ್ತದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಗೆಜೆಟ್ ಆಗ್ತದೆ. ಈ ಗೆಜೆಟ್ ಪ್ರಕಾರ ನೀವು ವೈಡ್ನಿಂಗ್ಗೆ ಹೋಗ್ಬೇಕಾಗಿದೆ. ಇಲ್ಲ ಸರ್, 2016ಇಂದನೂ CDP ಪ್ಲಾನ್ ಇದೆ, ಗೆಜೆಟ್ ಇದೆ, ಈಚ್ ಅಂಡ್ ಎವ್ರಿ ಡಾಕ್ಯುಮೆಂಟ್ಸ್ ಇದೆ, ಎಷ್ಟು ಜನ ಈ ರೋಡ್ ಮೇಲೆ ವಾಸ ಮಾಡ್ಕೊಂಡಿದ್ದಾರೆ ಎಲ್ಲ ಡೀಟೇಲ್ಸ್ ಇದೆ. ಬಟ್ someone is controlling not to do this one. ಇದು ನಮಗೂ ಗೊತ್ತಾಗ್ತಾ ಇಲ್ಲ ಯಾರು ಕಂಟ್ರೋಲ್ ಮಾಡ್ತಾ ಇರೋದು ಅಂತ. ಪ್ರಶ್ನೆ ಅಲ್ಲಿರೋದು. ಇದರ ಜೊತೆನಲ್ಲಿ
ಸುಮಾರು ಪ್ರತಿ ಒಂದು ವರ್ಷ JCP ಬಂದು ಎಲ್ಲರಿಗೂ ತೊಂದರೆ ಕೊಡೋರು ಒಂದ್ ಮಧ್ಯ ತಿಂಗಳಿನಲ್ಲಿ ಎಲ್ಲ ಪ್ರತಿ ಒಂದು ವರ್ಷ 10 ವರ್ಷದಿಂದ ಇದೆಲ್ಲ ನಾವು ಸಾಕಾಗ್ಬಿಟ್ಟಿದ್ದು. ಲಾಸ್ಟ್ ನಲ್ಲಿ ಸೆಕ್ರೆಟರಿಯೇಟ್ಗೆ ಎಲ್ಲೆಲ್ಲಿ ಏನೇನ್ ಬರಿಬೇಕು ಎಲ್ಲ ಬರ್ದಿ, ಎಲ್ಲ ನಿಮ್ ಡಿಸ್ಟ್ರಿಕ್ಟ್ ಅಡ್ಮಿಷನ್ಗೂ ಬರ್ದಿ, ಮೇಲ್ಗಡೆನು ಬರ್ದಾದ್ಮೇಲೆ 4 ವರ್ಷದಿಂದ JCP ಬರೋದು ನಿಂತೈತೆ ಸರ್. ವೆಲ್ ಅಂಡ್ ಗುಡ್. ನಮ್ಗೂನು ಸಾಕಾಗ್ಬಿಟ್ಟಿದ್ದು. ನಾವೂನು ಮೆಂಟಲ್ ಅಗೋನಿಯಿಂದ, ಮೆಂಟಲ್ ಟಾರ್ಚರ್ ಇಂದ, ಯಾರಿಗೂನು ಸರಿಯಾಗಿ ಏನು ಫೆಸಿಲಿಟಿ ಇಲ್ದಂಗೆ ಎಲ್ಲರಿಗೂ ಲೈವ್ಲಿಹುಡ್ಸ್ಗೂ ಹೇಟ್ ಹಾಕಿ ಎಲ್ಲ ಏನೇನೋ ಇತ್ತು ಸರ್. ಅದು 4 ವರ್ಷದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಬದಿಕೊಂಡು ಬರ್ತಾವ್ರೆ. ಇವಾಗ ಏಕಾಏಕಿ ಇವಾಗ ಇದೇ ರೋಡ್ ನಲ್ಲಿ ಇದು ಮಾಡ್ದಂಗೆ, ಇದು ಇಂಪ್ಲಿಮೆಂಟ್ ಎಕ್ಸಿಕ್ಯೂಟಿವ್ ಮಾಡ್ದಂಗೆ ಇದ್ ಮಾಡ್ಕೊಂಡು ಬಂದ್ಬಿಟ್ಟವ್ರೆ. ವೈಟ್ ಟಾಪನಿಂಗ್ ಆಫ್ ದಿ ರೋಡ್, ಇದು ಸಿಮೆಂಟ್ ರೋಡ್ ಸರ್. ಇವಾಗ ನಾನು ಆಸ್ ಎ ಒಂದು ಜನರಲ್ ಪಬ್ಲಿಕ್ ಕೇಳ್ಕೊಳ್ತಾ ಇರೋದು, ಒಂದ್ 4-5 ದಿವಸ ಮುಂಚೆ ಸ್ಟಾರ್ ಆಫ್ ಮೈಸೂರಿನಲ್ಲಿ ಒಂದು ಸರ್ವೆ ಬಂದಿತ್ತು ಸರ್. ಲೋ ಆಫ್ ಟ್ರಾಫಿಕ್ ಇನ್ ಮೈಸೂರು ಸಿಟಿ ಈಸ್ ಇನ್ಕ್ರೀಸಿಂಗ್ ಅಂತ. ಇವಾಗ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಇದು ನಮ್ ರೋಡುನು ಅಲ್ಹಮ್ದುಲಿಲ್ಲಾ ಹಾರ್ಟ್ ಆಫ್ ದಿ ಸಿಟಿನಲ್ಲಿ ಇದೆ. ನಮ್ಗೂನು ಆಸೆ ಇದೆ ಈ ರೋಡ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ. ಬಟ್ ಇವಾಗ ಈ ರೋಡ್ ಬಂದ್ಬಿಟ್ರೆ ಡೆವಲಪ್ಮೆಂಟ್ ಹೆಂಗಾಗ್ತದೆ ಹೇಳಿ ಸರ್? ರೋಡ್ ಮೇಲೆನೆ ರೋಡ್ ಅಂತ ಆಫೀಸರ್ಸ್ ಹೇಳ್ತಾರೆ. ಇವಾಗ್ಲೇ ಕಂಜೆಕ್ಟೆಡ್ ನಡೀತಾ ಐತೆ. ರೋಡ್ ಮೇಲೆ ರೋಡ್ ಆಗ್ಬಿಟ್ರೆ ಏನ್ ಸ್ಮೂತ್ ಫ್ಲೋ ಆಫ್ ದಿ ಟ್ರಾಫಿಕ್ ಆಗ್ಬಿಡ್ತೈತೆ ಸರ್? ಸರ್, ನಾನು ಚಿಕ್ಕ ಬಾಯಿಂದ ದೊಡ್ಡ ಮಾತು ಕೇಳ್ಕೊಳ್ತಾ ಇರೋದು, ಪ್ಲೀಸ್ ದಯವಿಟ್ಟು ಕ್ಷಮಿಸಬೇಕು. ನನಗೆ ಮಾಡ್ಕೊಂಡು ಬನ್ನಿ. ಇದು ಜನ ಪರವಾಗಿ, ಸಿಟಿ ಪರವಾಗಿ, ವೆಲ್ಫೇರ್ ಆಫ್ ದಿ ಈಚ್ ಅಂಡ್ ಎವ್ರಿ ಒನ್ಗೆ ಅಂತ ಹೇಳಿದ್ರೆ ನಿಮ್ಗೆ ಯಾರನ್ನ ಹೇಳೋರೇ ಇಲ್ಲ, ನನ್ಗೆ ಗೊತ್ತಿಲ್ಲ ಸರ್. ಇದು ಪ್ಲೀಸ್ ಸರ್, ಇದು ಗೆಜೆಟ್ ಬಗ್ಗೆನೂ ಒಂದ್ಸಲಿ ನೋಡ್ಕೊಳ್ಳಿ ಸರ್, ಬಿಫೋರ್ ಇಂಪ್ಲಿಮೆಂಟಿಂಗ್ ದಿಸ್ ಒನ್. ಇಲ್ಲ ನಿಮ್ಗೆ ಅನಿಸ್ತದೆ ಇದೇ ಸರಿ ಅಂತ ಹೇಳಿದ್ರೆ ನಾನು ಅಬ್ಜೆಕ್ಷನ್ ಹಾಕಲ್ಲ ಅಂದ್ರೆ ಹಾಕಲ್ಲ ಸರ್ ಅಬ್ಜೆಕ್ಷನ್. ಬಿಕಾಸ್ ಐ ಆಮ್ ಫೈಟಿಂಗ್ ಫಾರ್ ಎ ವೆಲ್ ಅಂಡ್ ಗುಡ್ ಕಾಸ್, in the interest of our city, in the interest of our betterment of our city, ನಮ್ ಬೆಟರ್ಮೆಂಟ್ಗೆ, ನಮ್ ವೆಲ್ಫೇರ್ಗೂ ನಾನು ನೋಡ್ತಾ ಇರೋದು. ಇಫ್ ಯು ಟೇಕ್ ಎ ಡಿಸಿಷನ್ ಫಾರ್ ದಿಸ್ ಒನ್, ಎಸ್ ಇಲ್ಲ ಇದೇ ಮಾಡೋದು, ಇದಾದ್ಮೇಲೆ ಆಗಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡಕ್ ಹೋಗಲ್ಲ, ಎಲ್ಲೂ ಬರೆಯಲ್ಲ. ಟೇಕ್ ಯುವರ್ ಓನ್ ಡಿಸಿಷನ್ ಸರ್. ಬಿಕಾಸ್ ನನ್ಗೆ ನೋಡ್ದಂಗೆ ಮುಂಚೆನೆ 30-35 ಕೋಟಿ ಹೋಗಿ ಎಲ್ಲ ಕೆಲಸ ಸರಿಯಾಗಿ ನಡಿದಂಗೆ ಇದು ಬಿದ್ದೈತೆ. ತಿರ್ಗಾ ವಾಪಸ್ ಇದು 30 ಕೋಟಿಗೆ ಬರ್ತೈತೆ. ಅದು ನನ್ಗೆ ಗೊತ್ತಾಯ್ತು. ಇಟ್ ಈಸ್ ಅಂಡರ್ ಯುವರ್ ಸೂಪರ್ವೈಷನ್ ಅಂತ. ವೆಲ್ ಅಂಡ್ ಗುಡ್ ಸರ್, ನಿಮ್ ಸೂಪರ್ವೈಷನ್ ನಲ್ಲಿ ಅದೇನೇನಾಗ್ತದೆ ಆಗ್ಲಿ, ಬೇಡ ಅಂತ ಹೇಳಲ್ಲ. ಬಟ್ ನನ್ ಕನ್ಸರ್ನ್ಸ್ ಇರೋದು, ಇನ್ನೊಂದ್ಸಲಿ ಕೇಳ್ಕೊಳ್ತಾ ಇದ್ದೀನಿ, ರೋಡ್ ವೈಡ್ನಿಂಗ್ ಮಾಡಿಬಿಟ್ಟು ಸ್ಮೂತ್ ಫ್ಲೋ ಆಫ್ ಟ್ರಾಫಿಕ್, ಬೆಟರ್ಮೆಂಟ್ ಎಲ್ಲ ಆಗೋದು ಇದು ಒಳ್ಳೇದು. ಇಲ್ಲ ರೋಡ್ ಮೇಲೆ ರೋಡ್ ಆಗೋದು ಒಳ್ಳೇದು. ಟೇಕ್ ಯುವರ್ ಡಿಸಿಷನ್ ಸರ್. ಇದು ಬಿಟ್ರೆ ನಾನು ಏನು ಹೇಳಕ್ ಹೋಗಲ್ಲ. ಅಲ್ಹಮ್ದುಲಿಲ್ಲಾಹ್.